ಗೆಳೆಯರೇ, ಇಲ್ಲಿ ಕಾಣಿಸ್ತಾ ಇರೋ ಈ ಬಾಕ್ಸ್ ಅನ್ನ ಈಗಲೇ ಚೆನ್ನಾಗಿ ನೋಡ್ಕೊಂಡು ಬಿಡಿ. ಯಾಕಂದ್ರೆ ಈ ಬಾಕ್ಸ್ ಅನ್ನ ಮತ್ತೆ ನೀವು ನೋಡ್ಬೇಕು ಅಂತ ಅಂದ್ರೆ ನೀವು 250 ವರ್ಷಗಳ ಕಾಲ ಕಾಯ್ಬೇಕಾಗುತ್ತೆ. ಹೌದು ಗೆಳೆಯರೇ, ಅಮೆರಿಕ ದೇಶವು ತನ್ನ 250ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನೆಲದಲ್ಲಿ ಟೈಮ್ ಕ್ಯಾಪ್ಸೂಲ್ ಅನ್ನ ಹೂಳಿದೆ. ಈ ಒಂದು ಟೈಮ್ ಕ್ಯಾಪ್ಸೂಲ್ ಬಾಕ್ಸ್ ನಲ್ಲಿ ಪ್ರಸ್ತುತ ಯುಗದಲ್ಲಿ ಬಳಸಲಾದ ಕೆಲವು ವಸ್ತುಗಳನ್ನ ಹಾಕಿ ಮಣ್ಣಿನಲ್ಲಿ ಮುಚ್ಚಲಾಗಿದೆ. ಹೀಗೆ ಮಣ್ಣಿನಲ್ಲಿ ಮುಚ್ಚಲಾದ ಬಾಕ್ಸ್ ಅನ್ನ 250 ವರ್ಷಗಳ ನಂತರ ಹೊರತೆಗಿತಾರೆ. ಅಂದ್ರೆ 2276ರಲ್ಲಿ ಈ ಬಾಕ್ಸ್ ಅನ್ನ ಹೊರತೆಗಿತಾರೆ. ಮುಂದೆ ಫ್ಯೂಚರ್ ನಲ್ಲಿ ಜೀವಿಸ್ತಾ ಇರೋ ಜನರೇಷನ್ ಅವರು ಈ ಒಂದು ಬಾಕ್ಸ್ ಅನ್ನ ತೆಗೆದು ಹಿಂದಿನ ವಸ್ತುಗಳ ಅವಲೋಕನವನ್ನ ಮಾಡ್ತಾರೆ. ಈ ಟೈಮ್ ಕ್ಯಾಪ್ಸೂಲ್ ನಲ್ಲಿ ಇಂದಿನ ಟೆಕ್ನಾಲಜಿಯ ಪ್ರತೀಕವಾಗಿ ಒಂದು ಐಫೋನ್ 17 ಪ್ರೋ ಮ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಐಫೋನ್ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಐತಿಹಾಸಿಕ ವಸ್ತುಗಳು ಕೂಡ ಈ ಒಂದು ಟೈಮ್ ಕ್ಯಾಪ್ಸೂಲ್ ನಲ್ಲಿ ಇಡಲಾಗಿದೆ. ಮುಂದೆ ಬರೋ ಜನರೇಷನ್ ಅವರಿಗೆ ಉದ್ದೇಶಿಸಿ ಬರೆದ ಸಂದೇಶಗಳು ಕೂಡ ಈ ಬಾಕ್ಸ್ ನಲ್ಲಿ ಇಟ್ಟಿದ್ದಾರೆ. 250 ವರ್ಷಗಳ ನಂತರ ಬದುಕುವ ಜನರಿಗೆ 2026ರಲ್ಲಿ ನಮ್ಮ ಜಗತ್ತು ಹೇಗಿತ್ತು ಎಂಬ ಒಂದು ನೆನಪನ್ನು ಉಳಿಸುವ ಸಲುವಾಗಿ ಹೀಗೆ ಮಾಡಲಾಗಿದೆ ಗೆಳೆಯರೇ. ಈ ಟೈಮ್ ಕ್ಯಾಪ್ಸೂಲ್ ನಲ್ಲಿ ಇಡಲಾದ ಐಫೋನ್ ಅನ್ನ 250 ವರ್ಷಗಳ ನಂತರ ಮತ್ತೆ ಯೂಸ್ ಮಾಡೋಕಾಗುತ್ತಾ ಅಥವಾ ಅಲ್ಲಿ ತನಕ ಈ ಐಫೋನ್ ಹಾಳಾಗಿರುತ್ತಾ, ನಿಮಗೇನ್ ಅನ್ಸುತ್ತೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನನ್ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.